ಸೀಸನ್ 11 ಕೊನೆಯ ವಾರಕ್ಕೆ ಕಾಲಿಟ್ಟಿದೆ. 3 ತಿಂಗಳ ಪಯಣವನ್ನ ಯಶಸ್ವಿಯಾಗಿ ಮುಗಿಸಿರುವ ಬಿಗ್ ಬಾಸ್ ಸ್ಪರ್ಧಿಗಳು ಈಗ ಫಿನಾಲೆಗೆ ಕಾಲಿಟ್ಟಿರುವ ಖುಷಿಯಲ್ಲಿದ್ದಾರೆ. ರಜತ್, ತ್ರಿವಿಕ್ರಮ್, ಉಗ್ರಂ ಮಂಜು, ಹನುಮಂತ, ಮೋಕ್ಷಿತಾ ಪೈ ಹಾಗೂ ಭವ್ಯ ಗೌಡ ಬಿಗ್ ಬಾಸ್ ಕನ್ನಡ ಸೀಸನ್ 11ರ ಫಿನಾಲೆ ವಾರಕ್ಕೆ ಕಾಲಿಟ್ಟಿದ್ದಾರೆ. ರಜತ್, ತ್ರಿವಿಕ್ರಮ್, ಉಗ್ರಂ ಮಂಜು, ಹನುಮಂತ, ಮೋಕ್ಷಿತಾ ಪೈ ಹಾಗೂ ಭವ್ಯ ಗೌಡ ಪೈಕಿ ಉಗ್ರಂ ಮಂಜು ಗೆಲುವಿಗೆ ಹತ್ತಿರವಿದ್ದಾರೆ ಎನ್ನುವ ಮಾತುಗಳು ಕೇಳಿಬರ್ತಿವೆ. ಕನ್ನಡ ಚಿತ್ರರಂಗದಲ್ಲಿ ನಟನಾಗಿ ಉಗ್ರಂ ಮಂಜು ಎಂದು ಗುರುತಿಸಿಕೊಂಡಿದ್ದ ನಟ ಮಂಜುನಾಥ ಗೌಡ ಇದೀಗ ಕನ್ನಡಿಗರ ಪಾಲಿನ ಪ್ರೀತಿಯ ಮಂಜಣ್ಣ. ಒಬ್ಬ ಬಲಿಷ್ಠ ಬಿಗ್ ಬಾಸ್ ಸ್ಪರ್ಧಿಗೆ ಇರಬೇಕಾದಂತಹ ಎಲ್ಲಾ ಲಕ್ಷಣಗಳನ್ನ ಹೊಂದಿದ್ದ ಉಗ್ರಂ ಮಂಜು ಬಿಗ್ ಬಾಸ್ ಕನ್ನಡ ಸೀಸನ್ 11ರ ಆರಂಭದಲ್ಲಿಯೇ ಇವರು ಪಕ್ಕಾ ಫಿನಾಲೆ ಸ್ಪರ್ಧಿ ಅಂತ ಗುರುತಿಸಿಕೊಂಡಿದ್ರು. ಉಗ್ರಂ ಮಂಜು ಗುಡುಗಿನ ಎದುರು ನಿಲ್ಲುವವರು ಯಾರೂ ಇರಲಿಲ್ಲ. ಅಲ್ಲದೆ ಆಟದಲ್ಲಿ ತಮ್ಮದೇ ಆದ ತಂತ್ರಗಾರಿಕೆ ಮಾಡ್ತಿದ್ದ ಉಗ್ರಂ ಮಂಜು ಕಿಂಗ್ ಅಂತ ಕರೆಸಿಕೊಂಡ್ರು. ಬಿಗ್ ಬಾಸ್ ಮನೆಯ ಕ್ಯಾಪ್ಟನ್ ಆಗಿದ್ದ ಉಗ್ರಂ ಮಂಜು ಕಿಚ್ಚನ ಚಪ್ಪಾಳೆ ಕೂಡ ಪಡೆದಿದ್ರು. ಉಗ್ರಂ ಮಂಜು ಕನ್ನಡದ ಖ್ಯಾತ ಖಳನಟ ಮತ್ತು ಪೋಷಕ ನಟ. ಇವರ ಮೊದಲ ಹೆಸರು ಮಂಜುನಾಥ ಗೌಡ. 2014ರಲ್ಲಿ ತೆರೆಕಂಡ ಪ್ರಶಾಂತ್ ನೀಲ್ ನಿರ್ದೇಶನದ ಮತ್ತು ಶ್ರೀ ಮುರಳಿ ನಟಿಸಿದ್ದ ಉಗ್ರಂ ಸಿನಿಮಾದಲ್ಲಿ ನೆಗೆಟಿವ್ ರೋಲ್ನಲ್ಲಿ ಕಾಣಿಸಿಕೊಂಡ್ರು. ಆ ಬಳಿಕ ಚಿತ್ರರಂಗದಲ್ಲಿ ಉಗ್ರಂ ಮಂಜು ಅಂತಲೇ ಜನಪ್ರಿಯತೆ ಗಳಿಸಿದ್ರು. ಅಂದ್ಹಾಗೆ ಇವರು ಮೂಲತಃ ಕೋಲಾರದವರು. ಪ್ರಸ್ತುತ ಬೆಂಗಳೂರಿನಲ್ಲಿ ನೆಲೆಸಿರುವ ಇವರಿಗೆ 35 ವರ್ಷ ಎನ್ನಲಾಗಿದೆ. ಹೈಸ್ಕೂಲ್ನಲ್ಲಿ ರಾಜ್ಯ ಮಟ್ಟದ ಕಬಡ್ಡಿ ಹಾಗೂ ಖೋ ಖೋ ಪ್ಲೇಯರ್ ಆಗಿದ್ದ ಉಗ್ರಂ ಮಂಜು ಬಾಲ್ಯದಲ್ಲಿಯೇ ಯೋಧನಾಗುವ ಕನಸು ಕಂಡಿದ್ರು. ಆರ್ಮಿ ಆಫೀಸರ್ ಆಗಿ ದೇಶ ಸೇವೆ ಮಾಡಬೇಕು ಎಂದುಕೊಂಡಿದ್ರು. ಇದಕ್ಕಾಗಿ ಎನ್ಸಿಸಿ ಸೇರಿದ್ದ ಇವರು ದೈಹಿಕ ಹಾಗೂ ಬೌದ್ಧಿಕ ಸಾಮರ್ಥ್ಯವನ್ನ ಮೈಗೂಡಿಸಿಕೊಂಡಿದ್ರು. ಯೋಧನಾಗುವ ಸಲುವಾಗಿ ಬೆಂಗಳೂರಿನ ಜಯನಗರದ ನ್ಯಾಷನಲ್ ಕಾಲೇಜು ಸೇರಿದ್ರು. ಜೊತೆಗೆ ಆ ಕಾಲೇಜಿನಲ್ಲಿ 3 ಅಥ್ಲೆಟಿಕ್ಸ್ ಚಾಂಪಿಯನ್ ಕೂಡ ಆಗಿದ್ರು. ಉಗ್ರಂ ಮಂಜು ಅವರು ಕಳರಿಯ ಪಟ್ಟು ಕೂಡ ಕಲ್ತಿದ್ದಾರೆ. ನ್ಯಾಷನಲ್ ಕಾಲೇಜಿನಿಂದ ನಡೆದ ಎನ್ಸಿಸಿಯ ವಿಶೇಷ ಕ್ಯಾಂಪ್ನಲ್ಲಿ ಯೋಧರ ಮನೆ ಸಮೀಕ್ಷೆ ನಡೆಸುವ ಅವಕಾಶ ಇವರಿಗೆ ಲಭಿಸಿತ್ತು. ಮಡಿಕೇರಿಯ ವೀರ ಯೋಧರನ್ನ ಮಂಜು ಅವರು ಭೇಟಿ ಮಾಡಿದ್ರು. ಎನ್ಸಿಸಿಯಲ್ಲಿ ಶಿಸ್ತುಬದ್ಧ ಜೀವನ ಕ್ರಮ ಅನುಸರಿಸಿದ್ದ ಮಂಜು ಉತ್ತಮ ಅಭ್ಯರ್ಥಿಯಾಗಿ ಗುರುತಿಸಿಕೊಂಡಿದ್ರು. ಬಿಎಸ್ಎಫ್ಗೆ ಸೇರಬಹುದಾದ ಪರೀಕ್ಷೆಯನ್ನ ಬರೆದು ಉತ್ತೀರ್ಣರಾಗಿದ್ರು. ದೇಹದಾಢ್ಯ ಅರ್ಹತೆಯಲ್ಲೂ ಪಾಸ್ ಆಗಿದ್ರು. ದೇಶ ಸೇವೆಯಲ್ಲಿ ಪ್ರಾಣಕ್ಕೆ ಹಾನಿಯಾದ್ರೆ ತಾವೇ ಹೊಣೆ ಎಂದು ಪ್ರಮಾಣೀಕರಿಸುವ ಅರ್ಜಿಗೆ ಮಂಜು ತಂದೆ ಸಹಿ ಹಾಕಬೇಕಿತ್ತು. ಆದ್ರೆ ಇದಕ್ಕೆ ಸಹಿ ಹಾಕಲು ಮಂಜು ತಂದೆ ಒಪ್ಪದ ಕಾರಣ ಆ ಕನಸು ನನಸಾಗಲಿಲ್ಲ. ದೇಶ ಸೇವೆ ಮಾಡುವ ಕನಸು ನನಸಾಗದ ಕಾರಣ ಉಗ್ರಂ ಮಂಜು ಅವರು ಓದಿನಲ್ಲಿ ಆಸಕ್ತಿ ಕಳೆದುಕೊಂಡ್ರು. 2ನೇ ವರ್ಷದ ಪದವಿ ಮಾಡ್ತಿದ್ದಾಗ ರಂಗಭೂಮಿಯತ್ತ ಒಲವು ಬೆಳೆಸಿಕೊಂಡ್ರು. ಅನಂತರ ನಾಟಕಗಳಲ್ಲಿ ಹಾಗೂ ಸಿನಿಮಾಗಳಲ್ಲಿ ತಮ್ಮನ್ನ ತೊಡಗಿಸಿಕೊಂಡ್ರು. ತಮ್ಮ ಖಡಕ್ ನೋಟ ಮತ್ತು ಮಾತಿನಿಂದಲೇ ಗಮನ ಸೆಳೆಯುವ ಇವರು ಸಂತು ಸ್ಟ್ರೇಟ್ ಫಾರ್ವರ್ಡ್, ಕಿರಿಕ್ ಪಾರ್ಟಿ, ಮಾಸ್ ಲೀಡರ್, ಅಂಬಿನಿಂಗ್ ವಯಸ್ಸಾಯ್ತೋ, ಭರಾಟೆ, ದೂರದರ್ಶನ, ಬುದ್ಧಿವಂತ 2, ರಾಣಿ, ಮ್ಯಾಕ್ಸ್ ಸೇರಿದಂತೆ ಸಾಕಷ್ಟು ಸಿನಿಮಾಗಳಲ್ಲಿ ನಟಿಸಿದ್ದಾರೆ. ಸದ್ಯ ಉಗ್ರಂ ಮಂಜು ಬಿಗ್ ಬಾಸ್ ಫಿನಾಲೆಗೆ ಎಂಟ್ರಿ ಕೊಟ್ಟಿದ್ದು ಇವರ ಫ್ಯಾನ್ಸ್ ಕಪ್ ಗೆದ್ದು ಬರಲಿ ಎಂದು ಆಶಿಸುತ್ತಿದ್ದಾರೆ. ಬ್ಯೂರೋ ರಿಪೋರ್ಟ್, ಬಾಸ್ ಟಿವಿ ಕನ್ನಡ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.